ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ 1 ಗಂಟೆ. ಇವಾಗ ಟೈಮ್ ತೋರಿಸ್ತೇವೆ ನೋಡಿರಿ ನಿಮಗೆ, 1:10. ಇದು ನೈಟ್ ವ್ಯೂ. ರಾತ್ರಿ 1 ಗಂಟೆ ಆಗೈತೆ. ನಾವು ಮೇಲೆ ಮಲ್ಕೊಂಡಿದ್ದೀವಿ ಮೇಲೆ. ರಾತ್ರಿ ನಿದ್ದೆನೇ ಬರ್ತಾಯಿಲ್ಲ. ಚಂದಮಾಮ ನೋಡ್ರಿ ಅಲ್ಲಿ ಸೂರ್ಯ ಅಂತರ ಹೊಳಿಲಕತ್ತಾನ. ಫುಲ್ ಮೋಡ ಇತ್ತು, ಮೋಡ ಎಲ್ಲ ಹೋಯ್ತು ಇವಾಗ. ಜಸ್ಟ್ ನಾವು ಇಲ್ಲಿ ಮೇಲೆ ಮಲ್ಕೊಂಡಿವಿ. ನಾವಾಗೆ ಮಲ್ಕೊಂಡಿವಿ. ಸುಮ್ಮನೆ ಒಂದು ದಿವಸ ಇರಲಿ ಚೇಂಜ್ ಅಂತ ಚೆನ್ನಾಗಿ ಅನಿಸ್ಲಿಕ್ಕತ್ತದೆ. ಬಟ್ ಏನಾಗಿದೆ ಅಂದರೆ ಇಲ್ಲಿ ನಿದ್ದೆ ಬರ್ತಾಯಿಲ್ಲ. ರಾತ್ರಿ ನೋಡ್ರಿ ಚಂದ್ರಮ್ಮ ಹೆಂಗೆ ಕಾಣ್ತಾನಂತ. ನೋಡಿ ನನ್ನ ಮಗ ಹೆಂಗೆ ಒದ್ದಾಡ್ತಾನಲ್ಲಿ, ಕಾಣಿಸೋಲ್ಲ ಅವನು. ಚೆನ್ನಾಗೈತಲ್ಲ ಫ್ರೆಂಡ್ಸ್. ಬೆಳಗ್ಗೆ ಸಿಗ್ತೀನಿ ಫ್ರೆಂಡ್ಸ್. ಇಲ್ಲೊಂದು ಏರೋಪ್ಲೇನ್ ಹೊಂಟಿದೆ. ಇದು ನೋಡ್ರಿ ಮಿಂಚಾಗತ್ತಲ್ಲ ರಾತ್ರಿ. ಇದು ನೋಡ್ರಿ ಏರೋಪ್ಲೇನ್. ಸುಮಾರು ಈಗ ನಾವು ರಾತ್ರಿ ಬಂದಾಗಿಂದ 11:30 ಬಂದ್ವಿ ಇಲ್ಲಿ ಮೇಲೆ. ಬಂದಾಗಿನಿಂದ ಇದು 5ನೇದ್ದು. ಹೆಂಗದ ಅಂದ್ರೆ ಏನು ಯುದ್ಧ ನಡೆದದೇನೋ ಅನ್ನಂಗೆ ಐತಪ್ಪ ನನಗಂತೂ. ಫಾಸ್ಟಾಗಿ ಮೂಮೆಂಟ್ ಐತೆ. ಅದು ಓಡಕತ್ತೈತೆ. ಇದು ಏರೋಪ್ಲೇನ್ ಸಿಕ್ಕಾಪಟ್ಟೆ ಹೋದು. Baba, kucing ini apa betul? Ini apa ini? ಎಣ್ಣೆ ಹಚ್ಚಿರಂಗೆ ಕೆಳಗೆ. Ini. Nakata raadu ಇನ್ನೊಂದು ಕಚ್ಚಿಂದು. ಯಾವ ಕೆಳಗೆ ಇದಕ್ಕೆ ಇಂಗ್ಲೀಷ್ ಹಾಕ್ತಾರೆ. ಬಂತು.
पानी कम रख रे, पूरा पानी वाले पानी कम रख। ನೀರು ಭಾಳ ಆಗೈತೆ ಕಡಿಮೆ ಮಾಡ ಏ ಬಪ್ಪುಲ್ ಆ ಥರ ಸೊ ಫ್ರೆಂಡ್ಸ್, ನಮ್ಮ ಮನೆ ಇದು ಮ್ಯಾಗಿಂದು ಟಾಪ್ ಛತ್ ಹಾಕಿದ್ವಿ. ಅದಕ್ಕೆ ಏನಂತೀರಿ ನೀವು? ಸ್ಲ್ಯಾಬ್. ಅದು ಸ್ಲ್ಯಾಬ್ ಹಾಕಿದ್ವಿ ನಾವು. ಸೊ ಅದು ಹಾಕಿದ್ದ ದಿವಸಿನ ವೀಡಿಯೋ ಇದು. ಸೊ ಬೆಳಗ್ಗೆ ಜಲ್ದಿ ಎದ್ದು ಪೂಜೆ ಎಲ್ಲ ಮಾಡಿಕೊಂಡು ಸೊ ಮನೆಗಿಂದೆಲ್ಲ ಮಾಡಿಕೊಂಡು ಅಲ್ಲಿ ಹೋಗಿ ನಾವು ಸ್ವಲ್ಪ ಹೊತ್ತಲ್ಲೇ ವೆಯ್ಟ್ ಮಾಡಿ ಛತ್ತೆಲ್ಲ ಮುಗಿಯೋವರೆಗೆ ಅಲ್ಲೇ ಇದ್ವಿ. ಸೊ ಮುಗಿದ ಮ್ಯಾಗಿಂದು ಪೂರ್ತಿ ತೋರಿಸ್ತೀನಿ. ಆಮೇಲೆ ನಮ್ಮ ಮನೆಗೂ ಮತ್ತು ಅಲ್ಲಿಗೂ ಎಷ್ಟು ವ್ಯತ್ಯಾಸದ ಅಂತ ಹಂಗೆ ಕೇಳಿದರು. ಸೊ ಅದಕ್ಕೆ ಈ ವಿಡಿಯೋ ಪೂರ್ತಿ ನೋಡಿರಿ. ನಮ್ಮ ಮನೆಯಿಂದ ಅಲ್ಲಿಗೆ ಹೋಗಲಿಕ್ಕೆ ಹಾರ್ಡ್ಲಿ ಇದರ ಬೈಕ್ ಮೇಲೆ ಹೋದರೆ 3 ಮಿನಿಟ್ಸ್ ಆಗುತ್ತೆ. 3 ಮಿನಿಟ್ಸ್ ಅಂದರೆ ಅಷ್ಟೇನು ದೂರ ಅಲ್ಲ ಅನ್ಕೋತೀನಿ. ಸೊ ಅದರದ್ದು ಮನೆಯಿಂದ ಅಲ್ಲಿಂದ ಹೋಗ್ಬೇಕಾದ್ರೆ ಎಷ್ಟಾಯಿತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಆಮೇಲೆ ಒಂದೇ ರೋಡು, ಅದು ಮೇನ್ ಹೈವೇ ರೋಡ್ ಇದೆ. ಅದು ಒಂದು ಹಿಂಗೆ ಪಾಸ್ ಆದರೆ ಆಯ್ತು ಅಷ್ಟೇ. ಸೊ ಇಲ್ಲಿ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟ್ ಇದು ಹೈವೇ ರೋಡ್ ಟಚ್ ಆಗುತ್ತೆ. ಅಲ್ಲಿಂದನೇ ಸೈಡಿಗೇನ ಆಯ್ತು ಅದು ಮನೆ. ಭಾಳ ದೂರ ಏನಿಲ್ಲ, ಮತ್ತು ಮೇನ್ ರೋಡಿಂದ ಭಾಳ ದೂರನೂ ಇಲ್ಲ, ಭಾಳ ಒಳಗೂ ಇಲ್ಲ. ಸೊ ಎಲ್ಲನೂ ತೋರಿಸ್ತೀನಿ, ಇದು ಪೂರ್ತಿ ನೋಡಿರಿ. ಆಮೇಲೆ ಕಟ್ಟಡದ ಕೆಲಸ ಏನಿದೆ ನಡೆದುತ್ತೆ ಆಲ್ಮೋಸ್ಟ್. ಇವಾಗ ಎಷ್ಟಾಗಿದೆ ಅಂದರೆ ಸ್ಲ್ಯಾಬ್ ಎಲ್ಲ ಬಿತ್ತು, ಇನ್ನು ಮೇಲೆ ಕಟ್ಟಡ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಮುಂದಿನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ. ಸೊ ಇದು ಸ್ಲ್ಯಾಬ್ ಹಾಕೋ ದಿವಸದಿಂದ ಇವತ್ತೆಲ್ಲ ಈ ಥರ ಮಷಿನ್ ಇರೋದ್ರಿಂದ ಸ್ಲ್ಯಾಬ್ ಎಲ್ಲ ಜಲ್ದಿನೇ ಮುಗಿದ್ಬಿಡ್ತು. 3 ಗಂಟೆನಷ್ಟಿಗೆ ಎಲ್ಲ ಕಂಪ್ಲೀಟ್ ಆಗಿತ್ತು. ಸುಮಾರು 9:10 ಗಂಟೆಗೆ ಸ್ಟಾರ್ಟ್ ಮಾಡಿದರು. ಸೊ ಇದು ನೆಕ್ಸ್ಟ್ ಡೇ ಅವತ್ತೇ ಮುಗಿದ ಮೇಲೆ ಸಾಯಂಕಾಲ ನೋಡಿರಿ. ಸಾಯಂಕಾಲ ಆಗಲೇ ನಾವು ಮನೆಗೆ ಹೋಗಿ ಬಂದಮೇಲೆ ತಿರ್ಗಾ ನಾಯಿಗಳೆಲ್ಲ ಈ ಥರ ಒಡ್ಡಾಡಿದ್ವು ನೋಡಿರಿ. ನಾಯಿ ಹೆಜ್ಜೆ ಎಲ್ಲ ಬಿದ್ದಿದ್ವು. ನಾಯಿ ಹೆಜ್ಜೆ ಎಲ್ಲ ನೋಡ್ರಿ ಹೆಂಗಿದೆ. ಸೊ ಅವತ್ತೇ ನೀರು ಹಾಕೋದಿರಲಿಲ್ಲ, ಜಸ್ಟ್ ಸ್ವಲ್ಪ ಹಾಕ್ಬೇಕಂತ ಹೇಳಿದ್ರು. ಯಾಕಂದರೆ ಬಿಸಿಲಿರೋದ್ರಿಂದ ಹಿಂಗೆ ಸಿಳ್ಕಿ ಎಲ್ಲ ಬಿಡ್ತಾವಂಥೇಳಿ. ಸೊ ಅದು ಮುಗಿದ ಮೇಲಿದು. ಸೊ ನೋಡ್ರಿ, ಇಲ್ಲೊಂದು ಕಾಲಿಟ್ಟು ಹೋಗ್ಯಾರ, ಯಾರು ಹೋಗ್ಯಾರೋ ಏನೋ ಗೊತ್ತಿಲ್ಲ. ಸೊ ಈ ಥರ ಆಲ್ಮೋಸ್ಟ್ ಡ್ರೈ ಆಗಿದೆ. ಬಟ್ ಈ ಥರ ಎಲ್ಲ ಹಿಂಗೆ ಓಡಾಡ್ತಿರ್ತಾವಲ್ಲ ನಾಯಿಗಳದು, ಸೊ ಅವೇ ಪ್ರಾಬ್ಲಮ್ ಮಾಡಿದ್ದಿಲ್ಲ. ಸೊ ಇಲ್ಲಂತೂ ಫುಲ್ ತೆಗ್ಗನೆ ಬಿದ್ದಿದ್ದು ನೋಡೋದು. ಅದೇನು ಇಟ್ಟಂಗಿ ಬಿತ್ತೋ ಏನು ಬಿತ್ತೋ ಅದ್ರ ಮೇಲೆ, ಬಟ್ ಒಂದು ಸತಿ ಅದು ಹಂಗೆ ಬಿದ್ದಿತ್ತು. ಸೊ ಒಂದು ಸ್ವಲ್ಪ ನೀರು ಹಾಕ್ಬೇಕಂತ ಹೇಳಿದರು. ಸ್ವಲ್ಪ ಡ್ರೈ ಆದಮೇಲೆ ಅದು ಕ್ರ್ಯಾಕ್ಸ್ ಎಲ್ಲ ಬರಬಾರ್ದು ಅಂಥೇಳಿ ಅದು ಮಡಿಯೆಲ್ಲ ಕಟ್ಟಿದ್ಮೇಲೆ ಮತ್ತು ನೀರೆಲ್ಲ ನಿಂದ್ರಿಸ್ತಾರಂತ. ಸೊ ಇವಾಗ ಡಿಸ್ಟೆನ್ಸ್ ಕೇಳಿದ್ರಲ್ಲ ನಮ್ಮ ಮನೇಲಿಂದ ಅಲ್ಲಿಗೆ ಎಷ್ಟಾಗುತ್ತೆ ಅಂಥೇಳಿ. ಸೊ ಅದ್ರದ್ದು ಒಂದು ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಅದೇ ದಿವಸ ಸಾಯಂಕಾಲ ನೀಟಾಗಿ ಸುಮ್ಮನೆ ಸ್ವಲ್ಪ ಇಷ್ಟೇ ನೀರು ಹಾಕ್ಲಿಕ್ಕತ್ತಿದ್ದು ನೋಡ್ಬೋದು. ಆಲ್ಮೋಸ್ಟ್ ಮ್ಯಾಲೋಗಿ ನಿಂದ್ರಂಗಂತೂ ಡ್ರೈ ಆಗಿತ್ತು. ಯಾಕೆಂದರೆ ಬೇಸಿಗೆ ಇರೋದ್ರಿಂದ ಬಿಸಿಲು ಜಾಸ್ತಿ ಅಲ್ಲ, ಹಾಗಾಗಿ. ಆಮೇಲೆ ಇನ್ನೇನು ಒಂದು 2-3 ದಿವಸದ ನಂತರ ಇದ್ರದ್ದು ಪಿಲ್ಲರು ಏರಿಸ್ಕೊತಾರಂತೆ. ಸೊ 2 ಕ್ಯೂರಿಂಗ್ ಒಂದೇ ಸತಿ ಆಗ್ತಾವಂಥೇಳಿ. ಸೊ ಅಂತೂ ಸ್ಲ್ಯಾಬ್ ಅಂತ ಆಯಿತು. ಪೂರ ಸ್ಲ್ಯಾಬ್ ಮೇಲಿಂದ ನಾನು ನಿಮ್ಗೆ ಪೂರ್ತಿ ಸುತ್ತೋದು ಮನೆಯದೆಲ್ಲ ತೋರಿಸ್ತೀನಿ. ನಮ್ಮ ಮನೇಲಿ ನಿಂತು ಇಲ್ಲಿಗೆ ಬರಬೇಕಾದ್ರೆ ಒಂದು ವೀಡಿಯೋನು ನಾನು ತೊಗೊಂಡಿನಿ. ಸೊ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇದು ಕಟ್ಟಡದ ಅಪ್ಡೇಟ್ ಆಗಿತ್ತು. ಸೊ ಇಷ್ಟೊಂದು ಕೆಲಸ ಇವಾಗ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು. ಮನೆ ಕೆಳಗಡೆದು ಓಪನ್ನೇ ಇದೆ. ಕೆಳಗಡೆದು ನೋಡೋಣ ಮುಂದೆ ಏನು ಮಾಡ್ಬೇಕಂತೇಳಿ ಅದಕ್ಕೆ ಸ್ವಲ್ಪ ಓಪನ್ ಇಟ್ಟಿದ್ವಿ. ಮೇಲೆ ಮಾತ್ರ ನಾನು ಮನೆ ಮಾಡ್ತೀನಿ. ಕೆಳಗಡೆ ಮನೆಯೂ ಮಾಡ್ತೀವಿ ಅಥವಾ ಹಿಂಗೆ ಓಪನ್ ಇರ್ತೋ ಗೊತ್ತಿಲ್ಲ, ಮುಂದೆ ನೋಡೋಣ ಅಂತ. ಸೊ ಇಲ್ಲಿ ನೋಡ್ರಿ, ಪಕ್ಷಿಗಳು ಬಂದು ಹಿಂಗೆ ನೀರು ಕುಡಿಯಕತ್ತವ ಅಲ್ಲಿ ಕುಂತದ್ದು ನೋಡ್ರಿ. ಸೊ ಮನೆ ಮುಂದೆ ಇಲ್ಲಿ ಎಷ್ಟೊಂದು ಗಿಡ ಹಾಕ್ಯಾರ. ಗಿಡದ ಇದಕ್ಕೆ ಈ ಥರ ನೀರಿಂದ ವ್ಯವಸ್ಥೆ ಮಾಡಿದ್ದಾರೆ. ಸೊ ಪಕ್ಷಿ ಅಲ್ಲಿ ಕೂತು ನೀರು ಕುಡಿಯಕತ್ತ ಎಷ್ಟು ಮಸ್ತಾಗಿ. ಅದು ಬ್ಲ್ಯಾಕ್ ಕಲರ್ ಅದ, ಅಲ್ಲಿ ಕೂತದ್ದು ನಾವು ಅಬ್ಸರ್ವ್ ಮಾಡಿದರೆ ಇಲ್ಲಿ ನೋಡ್ರಿ ಅಲ್ಲಿ ಎಷ್ಟು ಸಿಗತ್ತದ ನೋಡ್ರಿ. ಸೊ ಇವಾಗ ಅದು ಹಾರೋಯ್ತು.
ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ದೂರ ಆಗುತ್ತೆ ಗಾಡಿ ಮೇಲೆ ಬಂದರೆ. 3 ಮಿನಿಟ್ಸ್, ಭಾಳ ಅಂದರೆ 3 ಮಿನಿಟ್ಸ್, ಅದಕ್ಕಿಂತ ಜಾಸ್ತಿ ಏನಾಗಲ್ಲ. ನಡ್ಕೊಂಡು ಬಂದರೆ ಒಂದು 15ರಿಂದ 20 ನಿಮಿಷ ನಾವು ಹೆಂಗೆ ನಡಿತೀವಿ ಅದ್ರ ಮೇಲೆ ಅಷ್ಟು ದೂರ ಅದು. ನಾನು ನಡ್ಕೊಂಡು ಎಸತಿ ಬಂದಿದ್ದೀನಿ. ಆಮೇಲೆ ಇಲ್ಲಿ ನೋಡ್ರಿ, ಇವತ್ತು ಸ್ವಲ್ಪ ಇದನ್ನು ಪಿಲ್ಲರಿಗೆ ಕೆಳಗಡೆ ಕಟ್ಕೊಂಡಿದ್ದಾರೆ. ಬಾಕ್ಸ್ ಕೂಡಬೇಕಲ್ಲ, ಅಷ್ಟು ಕಟ್ಟಿದ್ದಾರೆ ಇವತ್ತು. ಸೊ ಈಗ ನೀರು ಹಾಕೋಣ ಅಂತ ತೋರಿಸ್ತೀನಿ ನಿಮಗೆ. ಈ ಏರಿಯಾದು ಸುತ್ತಮುತ್ತ ಎಷ್ಟು ಆಗಿದೆ ಅಂಥೇಳಿ, ಇಲ್ಲಿ ಮನೆಗಳು ಎಷ್ಟಿದಾವೆ ಅಂಥೇಳಿ, ಆಮೇಲೆ ಮೇನ್ ರೋಡ್ ಎಷ್ಟು ದೂರ ಆಗುತ್ತೆ, ಹತ್ತಿರ ಆಗುತ್ತೆ ಅಂಥೇಳಿ. ಸೊ ಇವಾಗ ಮಡೆ ಎಲ್ಲ ಕಟ್ತಾರೆ. ಇದು ನೆಕ್ಸ್ಟ್ ಡೇದು. ಸೊ ಇದು ಇವಾಗ ಮಾಡಿ ಹೋಗಿದ್ದು ಅಂಥದ್ದು. ಸೊ ನೋಡಿರಿ, ಇಲ್ಲಿ ಸುತ್ತ ಒಂದು 6 ಮನೆ ಇದಾವೆ ಟೋಟಲ್ ಈ ಕಡೆ. ಮತ್ತು ಈ ಕಡೆ ನಮ್ಮ ಮನೆ ಪಕ್ಕಕ್ಕೆ ಒಂದು ಮನೆ ಇದೆ ಈ ಕಡೆ. ಸೊ ಇದು ಮೇನ್ ರೋಡ್, ಸೂರ್ಯ ಮುಳುಗಾಗತ್ತೆ ನೋಡ್ರಿ ಅಲ್ಲಿ. ಇದು ಮೇನ್ ರೋಡ್, ಇಷ್ಟೇ ದೂರ ಐತೆ. ಅಲ್ಲೇನು ಕಾಣುತ್ತಲ್ಲ ಅದು ಮೇನ್ ರೋಡಿಗೆ ಭಾಳ ದೂರ ಏನಿಲ್ಲ. ಆ ಕಡೆ ಒಳಗಡೆನೂ ಫುಲ್ಲು ಮನೆ ಇದ್ದಾವೆ. ಸೊ ಇದು ಮೇನ್ ರೋಡ್, ಸೂರ್ಯ ಅಸ್ತ ಆಗ್ಲಿಗತ್ತನಲ್ಲಿ. ಸೊ ಇದು ಮೇನ್ ರೋಡ್. ಮೇನ್ ರೋಡಿಂದ ಒಂದು 50 ಮೀಟ್ರ್ ಇಲ್ಲ